ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾಗಿರುವಂತಹ ಕಾಟನ್ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿ ಹಾಗೆ ಇದನ್ನು ಕಾಟನಿಂದ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟೊಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಕಡಿಮೆ ಟೈಮಲ್ಲೂ ಸಹ ಮಾಡ್ಕೋಬೋದು. ಈ ರೀತಿ ಮೊಗ್ಗುಗಳನ್ನ ಫಸ್ಟ್ ನಾವು ರೆಡಿ ಮಾಡ್ಕೊಳೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಗಮ್ಮಿನ ನೀರನ್ನು ರೆಡಿ ಮಾಡ್ಕೋಬೇಕು. ನೋಡಿ ಜಸ್ಟ್ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಮ್ಮಿನ ನೀರು ತುಂಬಾ ಇಂಪಾರ್ಟೆಂಟು. ಇದು ರೆಡಿ ಮಾಡ್ಕೊಂಡಾದಮೇಲೆ ಒಂದು ನೀಡಲ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಬಿಗ್ಗೈ ನೀಡಲ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ದಬ್ಣ ಅಂತ ಹೇಳ್ತಾರಲ್ಲ, ಅಥವಾ ಕ್ರೋಶ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಕಾಟನ್ನ ಈ ರೀತಿಯಾಗಿ ತೊಗೊಂಡು ಮಿಡಲಲ್ಲಿ ಒಂದು ಸ್ವಲ್ಪ ದಪ್ಪ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಈ ರೀತಿ ಮಧ್ಯಕ್ಕೆ ಸ್ವಲ್ಪ ದಪ್ಪ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ನೀಡಲ್ನ ನೋಡಿ ಬ್ಯಾಕಿಂದನೂ ಮಾಡ್ಕೋಬೋದು, ಫ್ರಂಟಿಂದನೂ ಮಾಡ್ಕೋಬೋದು. ನಾನು ಎರಡೂ ತೋರಿಸ್ತೀನಿ. ಈಗ ಫ್ರಂಟಿಂದ ನೀಡಲಲ್ಲಿ ಮಿಡಲಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಒಂದು ಸರಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಗಮನ ಈ ರೀತಿ ನೋಡಿ ಹಚ್ಕೊಂಡು ಲೈಟಾಗಿ ಒಂದೆರಡು ಸಾರಿ ಈ ರೀತಿ ಮಾಡ್ಕೋಬೇಕು. ಜಸ್ಟ್ ಬೆರಳಿಂದ ಒಂದು 3 ಬೆರಳಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ತೆಗಿಬೇಕು. ನೀಡಲ್ನ ಈ ರೀತಿ ರೆಡಿ ಮಾಡ್ಕೋಬೇಕು. ಕೈಯಲ್ಲಿ ಈ ರೀತಿ ಒಸಕಬೇಕು. ನೋಡಿ ಜಸ್ಟ್ ಈ ರೀತಿ ಒಸಕಿದ್ರೆ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಮೊಗ್ಗಿನ ಕೆಳಗಡೆ ಏನು ಕಡ್ಡಿ ಇರುತ್ತಲ್ವ, ಅದೊಂದು ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಟನ್ನ ತಗೊಂಡು ಈ ರೀತಿ ಮತ್ತೊಂದು ಸರಿ ಒಸಕಿದ್ರೆ ಆಯಿತು. ಈ ರೀತಿಯಾಗಿ ಮೊಗ್ಗುಗಳನ್ನ ರೆಡಿ ಮಾಡ್ಕೋಬೇಕು. ನೋಡಿ ಇಷ್ಟು ನೀಟಾಗಿ ಬಂದಿದೆ ಶೇಪಲ್ಲಿ, ಜಸ್ಟ್ ಮೊಗ್ಗಿನ ರೀತಿಯಲ್ಲೇ ಕಾಣಿಸುತ್ತೆ. ಅದೇ ರೀತಿ ನಾನು ಮೊಗ್ಗುಗಳನ್ನ ರೆಡಿ ಮಾಡ್ಕೊತೀನಿ. ಫಸ್ಟು ಸ್ವಲ್ಪ ಕಾಟನ್ನ ತೊಗೊಳೋದು, ಮಿಡಲಲ್ಲಿ ಒಂದು ಸ್ವಲ್ಪ ದಪ್ಪ ಬರೋ ರೀತಿಯಲ್ಲಿ ಇಟ್ಕೊಂಡು ಮಿಡಲ್ಗೆ ಒಂದು ನೀಡಲ್ನ ಈ ರೀತಿಯಾಗಿ ಇಡಬೇಕು. ನೋಡಿ ಜಸ್ಟ್ ಒಂದೆರಡು ಸಾರಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಕೋಬೇಕು. ಗಮ್ಮನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿಯಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ರೀತಿ ಗಮ್ಮನ್ನು ಹಚ್ಕೊಳೋದ್ರಿಂದ ಕಾಟನ್ನು ಆ ಕಡೆ ಈ ಕಡೆ ಹರಡದೇ ಇರೋ ರೀತಿಯಲ್ಲಿ ನೀಟಾಗಿ ಬರುತ್ತೆ. ಅದಾದಮೇಲೆ ನೀಡಲಿಂದ ತೆಗೆದುಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಕೆಲವೊಂದು ಸರಿ ಕಾಟನ್ ಕರೆಕ್ಟಾಗಿ ಬಂದುಬಿಡುತ್ತೆ ಮೊಗಿನ ಕೆಳಗಡೆ ಇರೋಂಥ ಕಡ್ಡಿಗೆ. ಅಕಸ್ಮಾತ್ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಕಾಟನ್ನ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ಒಸಕಬೇಕು. ಒಸಕಿದ್ರೆ ಈ ರೀತಿ ಮೊಗ್ಗುಗಳು ರೆಡಿ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ರೀತಿ ರೆಡಿ ಮಾಡ್ಕೊತಾ ಇದ್ದರೆ ತುಂಬ ಇಷ್ಟ ಆಗ್ತಾಯಿತ್ತು. ನೋಡಿ ಈಗ ಬ್ಯಾಕ್ ಸೈಡಿಂದನೂ ಸಹ ಅಷ್ಟೇ ನಾವು ಅದೇ ರೀತಿ ಕಾಟನ್ ಮಿಡಲಲ್ಲಿ ಇಟ್ಬಿಟ್ಟು ಒಂದೆರಡು ಸಾರಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಮುಂದ್ಗಡೆಯಿಂದ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಶಾರ್ಪು ಸ್ವಲ್ಪ ಚೂಪಾಗಿ ಬಂದಂಗೆ ಅನಿಸುತ್ತೆ. ಈ ರೀತಿ ಬ್ಯಾಕ್ ಸೈಡಿಂದ ಮಾಡಿಕೊಂಡ್ರೆ ನೋಡಿ ಸ್ವಲ್ಪ ಶಾರ್ಪ್ ಕಡಿಮೆ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಎರಡೂ ಇಂದಲೂ ಸಹ ಮಾಡ್ಕೋಬೋದು ಆರಾಮಾಗಿ. ಅದೇ ರೀತಿ ಮತ್ತೆ ಸ್ವಲ್ಪ ಕಾಟನ್ನ ತೊಗೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಈ ರೀತಿ ಹೊಸ್ಕಿದ್ರೆ ಮೊಗ್ಗಿನ ಕೆಳಗೆ ಇರುವಂಥ ಕಡ್ಡಿನೂ ಸಹ ರೆಡಿಯಾಗೋಗುತ್ತೆ. ಅದೇ ರೀತಿ ನಾನು ಮೊಗ್ಗುಗಳನ್ನ ರೆಡಿ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಶೇಪ್ ಅಂತೂ ತುಂಬ ಚೆನ್ನಾಗಿ ಒಂದೇ ರೀತಿ ಕಾಣಿಸುತ್ತೆ ಮೊಗ್ಗುಗಳು. ಕಾಟನ್ ತೊಗೊಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಾರ್ದು, ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ನಾನು ಎಲ್ಲ ಮೊಗ್ಗುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಾದಮೇಲೆ ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಉದ್ದ ಇರುತ್ತಲ್ವ, ಅದನ್ನು ಒಂದೇ ಸೈಜಿಗೆ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ತುಂಬ ಶಾರ್ಪ್ ಥರ ಕಾಣಿಸುತ್ತೆ. ಅದು ನ್ಯಾಚುರಲ್ ಅಂತಲೂ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ಮೊಗ್ಗುಗಳ ಬ್ಯಾಕ್ ಸೈಡಲ್ಲಿರೋ ಕಡ್ಡಿಗಳನ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಅದೇ ರೀತಿ ನಾನು ಪೂರ್ತಿ ಮೊಗ್ಗುಗಳನ್ನ ಎಲ್ಲದನ್ನು ಕಟ್ ಮಾಡ್ಕೊತೀನಿ. ನಾನಿಲ್ಲಿ ಒಂದು 60ರಿಂದ ಒಂದು 75ವರೆಗೂ ಮೊಗ್ಗುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜು ಹಾರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸ್ವಲ್ಪ ಇದು ಕಲರನ್ನು ಹಾಕ್ಕೊಂಡಿದ್ದೀನಿ. ಯೆಲ್ಲೋ ಮತ್ತು ಗ್ರೀನ್ ಕಲರನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಲರ್ ನಿಮಗೆ ಯಾವ ರೀತಿ ಡಾರ್ಕ್ ಗ್ರೀನ್ ಬೇಕಾದರೂ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಎರಡು ಮಿಕ್ಸಪ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ನಾವು ಸ್ವಲ್ಪ ಈ ರೀತಿ ನ್ಯಾಚುರಲಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಎರಡು ಕಲರ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಚ್ಕೊತಾ ಇದ್ದೀನಿ. ಜಸ್ಟ್ ಮೊಗ್ಗುಗಳನ್ನ ತೊಗೊಳೋದು, ಕೈಗೆ ಈ ರೀತಿ ಕಲರ್ನ ಹಾಕ್ಕೊಂಡು ಹಚ್ಕೋಬೇಕು. ಅದು ಕಲರ್ ಡ್ರೈ ಆಗೋವರೆಗೂ ಒಂದು ಪ್ಲೇಟ್ ಅಥವಾ ಒಂದು ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡೇ ಇರೋ ರೀತಿಯಲ್ಲಿ ಇಟ್ಕೊತಾ ಹೋಗಬೇಕು. ಅದೇ ರೀತಿ ನಾನು ಪೂರ್ತಿ ಎಲ್ಲ ಮೊಗ್ಗುಗಳಿಗೂ ಕಲರ್ನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಯಾರಿಗಾದರೂ ಕೇಳಿದರೂ ಸಹ ಕಾಟನಲ್ಲಿ ಮಾಡಿದ್ದೀವಿ ಅಂತಂದರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ನೀಟಾಗಿ ಬಂದಿದೆ. ನೋಡಿ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ಈಗ ಒಂದು ಲೇಸನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜಿನ ಹಾರ ಬೇಕೋ ನೋಡಿಕೊಂಡು ಆ ಸೈಜಿಗೆ ಲೇಸನ್ನು ಕಟ್ ಮಾಡ್ಕೋಬೇಕು. ಒಂದು ಸೈಡ್ಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಲೇಸನ್ನು ಗ್ಯಾಪನ್ನು ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆನೇ ನಾನು ಕಮ್ಮನ್ನು ಹಾಕ್ಕೊತಾ ಇದ್ದೀನಿ.
ನಾನು ಡಿಸೈನ್ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಜಸ್ಟು ನೋಡಿ, ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಮೊಗ್ಗನ್ನು ಈ ರೀತಿ ಜೋಡಿಸ್ಕೊತ ಹೋಗಬೇಕು. ಹೂ ಕಟ್ಟಬೇಕಾದ್ರೆ ನಾವು ಯಾವ ರೀತಿಯಾಗಿ ಜೋಡಿಸ್ಕೊತೀವಲ್ವ ಅದೇ ರೀತಿಯಾಗಿ ಇಲ್ಲಿ ನಾವು ಜೋಡಿಸ್ಕೊತ ಹೋಗಬೇಕು. ಇದೇ ಮಗ್ಗುಗಳನ್ನ ಯೂಸ್ ಮಾಡಿಕೊಂಡು ನಾವು ಮತ್ತೆ ಬೇರೆ ಇನ್ಯಾವುದಾದ್ರೂ ಡಿಸೈನು ಸಹ ಚೇಂಜಸ್ ಮಾಡ್ಕೋಬೋದು. ಆದರೆ ಮಗ್ಗುಗಳನ್ನ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಹಾರನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದು ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೀಟಾಗಿ ಜೋಡಿಸ್ಕೊಳ್ಳಿ, ಸ್ವಲ್ಪ ಆ ಕಡೆ ಈ ಕಡೆ ಆಗದೆ ಇರೋ ರೀತಿಯಲ್ಲಿ. ನೋಡಿ, ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಮಿಡಲಲ್ಲಿ ಒಂದು ಚಿಕ್ಕದಾಗಿರೋ ಕುಂದನ್ಸನ್ನು ಹಚ್ಕೊತಾ ಇದ್ದೀನಿ. ಅದಕ್ಕೆ ಈ ರೀತಿ ಗಮ್ಮನ್ನು ಹಾಕ್ಕೊತಾ ಇದ್ದೀನಿ. ಗಮ್ಮನ್ನು ಹಾಕ್ಕೊಂಡು ನೋಡಿ, ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರಲ್ಲಿ ಕುಂದನ್ಸನ್ನು ಹಾಕ್ಕೋಬೋದು. ಕುಂದನ್ಸ್ ಬೇಡ ಅಂದರೆ ಹಾಗೇನೂ ಸಹ ಬಿಡ್ಬೋದು. ಬೇಕು ಅನ್ನೋದಾದರೆ ಈ ರೀತಿಯಾಗಿ ಗಮ್ಮನ್ನು ಹಾಕ್ಕೊಂಡು ಒಂದೊಂದೇ ಕುಂದನ್ಸನ್ನು ಈ ರೀತಿ ಹಚ್ಕೊತಾ ಹೋಗಬೇಕು. ಅದೇ ರೀತಿ ನೋಡಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಇನ್ನೊಂದು ಸೈಡಿಗೆ ನಾನು ಇದೇ ರೀತಿ ನಾನು ಇನ್ನೊಂದು ಲೇಸ್ ಮೇಲೆ ನಾನು ಅದೇ ರೀತಿ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ಮಿಡಲ್ಗೆ ಒಂದು ನಾವು ಪೆಂಡೆಂಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ಒಂದು ರೌಂಡ್ ಶೇಪಲ್ಲಿರುವಂಥ ಕಾರ್ಡನ್ನು ಕಟ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಮೊಗ್ಗುಗಳನ್ನ ನೀಟಾಗಿ ಫ್ಲವರ್ ಶೇಪಲ್ಲಿ ಬರೋ ರೀತಿಯಲ್ಲಿ ಜೋಡಿಸ್ಕೊತ ಹೋಗಬೇಕು. ಒಂದ್ರ ಪಕ್ಕ ಒಂದು ಗ್ಯಾಪ್ ಇಲ್ಲದೆ ಇರೋ ರೀತಿಯಲ್ಲಿ ಆದಷ್ಟು ಈ ರೀತಿ ಮೊಗ್ಗುಗಳನ್ನ ಜೋಡಿಸ್ಕೊತ ಹೋಗಬೇಕು. ನೋಡಿ, ಈ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊತ ಮಗುಗಳನ್ನ ಜೋಡಿಸ್ಕೋಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮಿಡಲಲ್ಲಿ ನಾನು ಒಂದು ಸ್ಟೋನನ್ನು ಹಚ್ಕೊಳೋದಕ್ಕೋಸ್ಕರ ಇಲ್ಲಿ ಒಂದು ಕಾರ್ಡನ್ನು ಸ್ವಲ್ಪ ಗಮ್ಮ ಹಾಕಿ ಹಚ್ಕೊಂಡಿದ್ದೀನಿ. ಒಂದು ದೊಡ್ಡ ಕುಂದನನ್ನು ಹಚ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟೋನ್ ಚೈನ್ ಇರುತ್ತಲ್ಲ ಅದನ್ನು ಹಚ್ಕೊತಾ ಇದ್ದೀನಿ. ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನನ್ನು ಚೇಂಜಸ್ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಅದು ಪೂರ್ತಿ ನಾನು ರೊಟ್ಟೆ ಏನು ತೊಗೊಂಡಿದ್ದೀನಲ್ವ ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಈ ರೀತಿ ಗಮ್ಮನ್ನು ಅದು ಸ್ಟೋನ್ ಚೈನನ್ನು ಹಚ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಚ್ಕೊಂಡಾದಮೇಲೆ ಮಿಡಲಲ್ಲಿ ಇಡೋದಕ್ಕೋಸ್ಕರ ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ಳೋಣ. ಈ ರೀತಿ ಗಮ್ಮನ್ನು ಹಾಕಿ ಇದನ್ನು ಮಿಡಲಲ್ಲಿ ಇಟ್ಕೋಬೇಕು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಪೆಂಡೆಂಟು ಸಹ ರೆಡಿ ಆಗೋಯಿತು. ಇಷ್ಟು ಸಿಂಪಲ್ಲಾಗಿ ರೆಡಿ ಆದಮೇಲೆ ಲೇಸ್ಗೊಂದು ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ಳೋಣ. 2 ಲೇಸನ್ನು ಹಚ್ಕೋಬೇಕಲ್ವ, ಇಲ್ಲಿ ಈ ರೀತಿ ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಹಚ್ಕೋಬೇಕು. ನೋಡಿ, ಜಸ್ಟ್ ಈ ರೀತಿ ಹಚ್ಕೊಂಡಾದಮೇಲೆ ಮತ್ತೊಂದು ಸ್ವಲ್ಪ ಗಮ್ಮನ್ನು ಹಾಕಿ ಈ ರೀತಿ ಮೇಲ್ಗಡೆ ಈ ಪೆಂಡೆಂಟನ್ನು ಇಟ್ಕೊಂಡ್ರೆ ಆಯಿತು. ನೋಡಿ, ಸಿಂಪಲ್ಲಾಗಿ ಹಾರ ರೆಡಿ ಆಗೋಯಿತು. ಇವಾಗ ಮೇಲ್ಗಡೆ ನಾವು ದೇವ್ರಿಗೆ ಹಾಕಲಿಕ್ಕೆ ಒಂದು ಹುಲ್ಲನ್ನು ಅಥವಾ ಥ್ರೆಡ್ಡಿಂದ ಈ ರೀತಿ ಕಟ್ಕೋಬೇಕು. ಒಂದು 2-3 ಸರಿ ನಾಟನ್ನು ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಥ್ರೆಡನ್ನು ಹುಲ್ಲನನ್ನು ಇವಾಗ ನೋಡಿ, ಈ ಎಕ್ಸ್ಟ್ರಾ ಹುಲ್ಲನ್ನು ಏನಿದೆ ಅಲ್ವ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಅದೇ ರೀತಿ ಇನ್ನೊಂದು ಸೈಡ್ ಏನಿದೆ ಅಲ್ವ ಹಾರಕ್ಕೆ ಅದಕ್ಕೂ ಸಹ ಅಷ್ಟೇ ನಾವು ಇವಾಗ ಅದೇ ರೀತಿಯಾಗಿ ಹುಲ್ಲನನ್ನು ಕಟ್ಕೋಬೇಕು. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಈ ರೀತಿಯಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ವರಮಹಾಲಕ್ಷ್ಮಿ ಪೂಜೆಗಾಗಿರ್ಬೋದು ಅಥವಾ ಗಣೇಶನ ಹಬ್ಬಕ್ಕಾಗಿರ್ಬೋದು, ಯಾವುದೇ ಫೋಟೋಗಳಿಗಾಗಿರ್ಬೋದು ಈ ರೀತಿಯಾಗಿ ನೀವು ಹಾಕ್ಬೋದು. ಇದೇ ಮಗ್ಗುಗಳನ್ನ ಯೂಸ್ ಮಾಡಿಕೊಂಡು ನಾನು ಇನ್ನೊಂದು ಡಿಸೈನನ್ನು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗನೆ. ಅದನ್ನು ಸಹ ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.